ನೀವು ಇವತ್ತು ತಿಂದ ಆಹಾರ ಕಂಪ್ಲೀಟ್ಲಿ ಈಚೆಗೆ ಬರಬೇಕು, ಲಾಸ್ಟ್ ಪಾರ್ಟಿಕಲ್ ಈಚೆಗೆ 7 days ತೊಗೊಳುತ್ತೆ. ಇವತ್ತು ತಿಂದಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಾಳೆ ಈಚೆಗೆ ಬರುತ್ತೆ. ಬಟ್ ಈ ಮೆಣಸಿನ್ಕಾಯಿ ತಿಂದೆ ಹಂಗೆ ಬಂದ್ಬಿಡ್ತು ಡಾಕ್ಟ್ರೆ. ತುಂಬ ಜನ ಹಿಂಗೆ ತಿಂದೆ ಹಂಗೆ ಹೋಗಿ ಕೂತ್ಕೊಂಡೆ ಹಂಗೆಲ್ಲ ಆಗಲ್ಲ ನೋಡಿ. ಅದನ್ನು ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ 1 ನಿಮಿಷದಾಗ ಹೇಳ್ತೀನಿ ನಾನು. ನೀವು ನುಂಗಿದ ಮೇಲೆ ಅನ್ನನಾಳ 10 ಇಂಚಿರುತ್ತೆ, ನಿಮ್ಮ ಜಠರ 10 ಇಂಚಿರುತ್ತೆ. ಅದಾದ ನಂತರ ಸಣ್ಣ ಕರಳು 6 ಮೀಟ್ರ್ ಇರುತ್ತೆ, ನಿಮ್ಮ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ಅದಾದ ನಂತರ ದೊಡ್ಡ ಕರಳು 1.5 ಮೀಟ್ರ್ ಇರುತ್ತೆ. ನೀವು ತಿಂದ ಆಹಾರ ಡೈಜೆಷನ್ ಆದಮೇಲೆ ಇಷ್ಟೆಲ್ಲ ಸುತ್ತೊಡ್ಕೊಂಡು ನಿಮ್ಮ ಗುದದ್ವಾರ 1.5 ಇಂಚ್ ಅಷ್ಟೇ, ಅದ್ರ ಮೇಲೆ ರೆಕ್ಟಮ್ ಅಂತ ಇರುತ್ತೆ 6 ಇಂಚು. ನಿಮ್ಮ ತಿಂದು ಜೀರ್ಣ ಆದಿದ್ದು ಈಚೆಗೆ ಬರಲ್ಲ. ಅದು ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಚೆನ್ನಾಗಿ ಜೀರ್ಣ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇದು ತಪ್ಪು. ನಿಮ್ಮ ಜೀರ್ಣ ಆಗಿದ್ದು ಕರ್ಗೋಗುತ್ತೆ. ಜೀರ್ಣ ಅಂದರೆ ಇಷ್ಟೇ, ನೀವು ತಿಂದ ಆಹಾರವನ್ನು ಜಠರ ಸ್ಟಮಕ್ ಗ್ರೈಂಡ್ ಮಾಡುತ್ತೆ, ಅರಿಯುತ್ತೆ. ಅದಾದಮೇಲೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು ಪ್ರತಿಯೊಂದಕ್ಕೂ ಬೇರೆ ಬೇರೆ ಎನ್ಸೈಮ್ಸ್ ಇರ್ತವೆ ಡಿಸಾಲ್ವ್ ಮಾಡಲಿಕ್ಕೆ. ಅದಾದಮೇಲೆ ನಿಮ್ಮ ಆಹಾರದಲ್ಲಿ ಜೀರ್ಣ ಆಗದಿರತಕ್ಕಂಥ ಅಂಶವನ್ನು ನಾವು ನಾರಿನ ಅಂಶ ಅಂತ ಕನ್ನಡದಲ್ಲಂತಾರೆ ಫೈಬರ್ ಅಂತೀವಿ ನಾವು. ಅದಕ್ಕೆ ನಾನು ಊಟ ಮಾಡುವಾಗ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಮುದ್ದೆ, ಅನ್ನ, ಚಪಾತಿ ಅವೆಲ್ಲ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಕೋಳಿ ಮೊಟ್ಟೆ, ಚಿಕನ್ನು, ದವಸ ಧಾನ್ಯಗಳು, ಇವು ದ್ವಿದಳ ಧಾನ್ಯಗಳು ಪ್ರೋಟೀನ್, ಫ್ಯಾಟ್ಸು ಎಲ್ಲೋ ಒಂದು ಕಡೆ ಹಾಲು, ಮೊಸರು, ಇವೆಲ್ಲ ಬೆಣ್ಣೆ, ತುಪ್ಪ. ಅದಾದಮೇಲೆ ಇನ್ನೆರಡನ್ನು ನೀವು ಯಾವಾಗಲೂ ಮರಿತೀರಿ, ಜ್ಞಾಪಕ ಇಟ್ಕೊಳ್ಳಿ. ನೀರು, ಆಹಾರ. ನೀವು ನೀರು ಯಾವ ಬೇಕಾದ್ರೂ ಕುಡಿಬೋದು. ಫೈಬರ್ ಎಲ್ಲಿರುತ್ತೆ ಅಂದರೆ ಹಣ್ಣುಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ. ಸೊ ಈ ಫೈಬರ್ ಜಾಸ್ತಿ ಇದ್ರೆ, ಇವಾಗ ಚೇಪೆ ಹಣ್ಣು ತಿಂತೀರಿ, ಚೇಪೆ ಬೀಜನ ನಿಮ್ಮ ಸ್ಟಮಕ್ಕು ಅರಿಯೋಕ್ಕಾಗಲ್ಲ, ಅದು ಜೀರ್ಣ ಆಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅದನ್ನು ಫೈಬರ್ ಅಂತೀವಿ. ಯಾರ ಆಹಾರದಲ್ಲಿ ಹೆಚ್ಚು ಫೈಬರ್ ಇರುತ್ತಲ್ಲ ಅವರಿಗೆ ಮೋಷನ್ ಚೆನ್ನಾಗಾಗತ್ತೆ. ಸೊ ನಾನು ಅವಾಗಲೇ ಒಂದು ಪದ ಉಪಯೋಗಿಸ್ದೆ, ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯಾಕಾಗುತ್ತೆ ಅಂದರೆ ನಾರ್ಮಲಿ ಆಗಬಾರ್ದು. ಅದಕ್ಕೊಂದು 2-3 ನಮ್ಮ ವೈಜ್ಞಾನಿಕ ಎಷ್ಟೋ ಜನ ಡಾಕ್ಟ್ರೆ ನಮ್ಮ ಮಗು 3 ದಿನ ಆದರೂ ಮೋಷನ್ ಮಾಡಲ್ಲ, ತಿಣುಕುತ್ತೆ, ಅಳುತ್ತೆ ಅಂತ. ಅದಕ್ಕೆ ಕಾರಣ ನೀವು ಕೊಡೋ ಅಂಥ ಬಿಸ್ಕೆಟ್ಗಳು, ಚಾಕ್ಲೇಟ್ಗಳು, ಜಂಕ್ ಫುಡ್ಡು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ಕ್ಯಾರೆಟ್ ತಿನ್ನಿಸಿ, ಸೊಪ್ಪು ತರಕಾರಿ ತಿನ್ನಿಸಿ, ಚಿಕ್ಕ ಮಗು ಆದರೂ ಪರವಾಗಿಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸಿ. ಜ್ಯೂಸ್ ಕುಡ್ಸೋಕೆ ಹೋಗಬೇಡಿ. ಹಣ್ಣುಗಳನ್ನ ಕವರ್ಕೊಂಡು ತಿನ್ನೋ ಅಂಥ ಹ್ಯಾಬಿಟ್ ನಿಮ್ಮ ಮಕ್ಕಳಿಗೆ ಮಾಡಿಸ್ಬೇಕು. ಮಕ್ಕಳು ಹೆಚ್ಚಿಗೆ ನೀರು ಕುಡಿಯೋಲ್ಲ, ನೀರು ಕುಡಿಸ್ಬೇಕು. ರೀಸಸ್ ಮಾಡಲಿಕ್ಕೆ ಅಷ್ಟೇ ಅಲ್ಲ, ನೀರು ಮೋಷನ್ ಮಾಡಲಿಕ್ಕೂ ನೀರು ಬೇಕು. ಒಬ್ಬ ಮನುಷ್ಯ ಒಂದು ದಿನಕ್ಕೆ 2.5 to 3.5 ಲೀಟ್ರ್ ನೀರು ಕುಡಿಬೇಕು. ಸೊಪ್ಪು ತರಕಾರಿ, ಹಣ್ಣುಗಳು ಇವು ತಿಂದರೆ ಮಲಬದ್ಧತೆ ಆಗಲ್ಲ. ಬಟ್ ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ ಅಂತೀವಿ. 70-80 ವರ್ಷದವರಿಗೆ ಏಜ್ ರಿಲೇಟೆಡ್ ಆಗ್ತಾನೆ ಹುಟ್ಟಿದ ಮಗು ಅಮ್ಮನ ಹಾಲು ಕುಡಿಯುವಾಗ ಲಟ್ ಅಂತ ಮೋಷನ್ ಹೋಗುತ್ತೆ. ಅದಕ್ಕೆ ಯಾಕಂದರೆ ಬ್ಯೂಟಿಫುಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತ ಇರುತ್ತೆ. ಸ್ಟಮಕ್ ಒಳಗೆ ಬಿದ್ದ ತಕ್ಷಣ ಕರಳು ಖಾಲಿ ಆಗುತ್ತೆ. ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ ನಾವು. ಬರ್ತಾ ಬರ್ತಾ ಹಿರಿಯರಿಗೆ ಅದು ಕಡಿಮೆ ಆಗುತ್ತೆ. ಸ್ಟಮಕ್ ಒಳಗೆ ಬಿದ್ದ ತಕ್ಷಣ ಮೋಷನ್ ಹೋಗಲ್ಲ. ಸೊ ಅದನ್ನು ಏಜ್ ರಿಲೇಟೆಡ್ ಕಾನ್ಸ್ಟಿಪೇಷನ್ ಅಂತೀವಿ. ಆದರೆ ಯಾರಿಗೆ ಮಲಬದ್ಧತೆ ಆದರೆ ಫಸ್ಟ್ ನಮ್ಮ ಹತ್ರ ಬರಬೇಕು, ಸರ್ಜನ್ ಹತ್ರ. ಯಾಕಂದರೆ ನಾವು ಒಬ್ಬರೇ ಇದು PR ಟೆಸ್ಟ್ ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. ನಾವು ಗ್ಲೌಸ್ ಹಾಕ್ಕೊಂಡು ನೀವು ಮೋಷನ್ ಮಾಡೋ ಜಾಗದಲ್ಲಿ ಬೆರಳಿಟ್ಟು ಅಲ್ಲೇನಾದರೂ ಕ್ಯಾನ್ಸರ್ ಇದೆಯಾ, ಹೆಮರಾಯ್ಡ್ಸ್ ಇದೆಯಾ ಅಂತ ಚೆಕ್ ಮಾಡೋದು ನಾವು ಒಬ್ಬರೇ. ದಯವಿಟ್ಟು ನಿಮಗೆ ನೀವೇ ಅಂದ್ಕೊಂಡು ನಾನು ತಂಪು ಮಾಡ್ಕೋತೀನಿ, ಈನೋ ಕುಡಿತೀನಿ, ಸಫಾ ಕುಡಿತೀನಿ, ಅವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಬನ್ನಿ. ನಾವು ಎಷ್ಟೋ ಜನಕ್ಕೆ ನೋಡಿದ್ದೀವಿ. ನಿನ್ನೆ ತಾನೇ ಒಂದು ಲೇಡಿ 45 ವರ್ಷ ಒಳಗೆ ಕೈ ಹಾಕಿದರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿದೆ. ಎಲ್ಲರೂ ಹೆದರ್ಕೋಬೇಡಿ ನಾನು ಹೇಳ್ತಿದ್ದೀನಿ ಅಂತ. ಬಟ್ ನಿಮಗೆ ಮಲಬದ್ಧತೆ ಇದ್ದಾಗ ನಮ್ಮ ಹತ್ರ ಬಂದರೆ ಪರ್ ರೆಕ್ಟಲ್ ಅಥವಾ ಡಿಜಿಟಲ್ ರೆಕ್ಟಲ್, ಡಿಜಿಟಲ್ ಅಂದರೆ ನನ್ನ ಬೆರಳು, ನನಗೆ ನಂದು ಟ್ರೈನ್ಡ್ ಫಿಂಗರ್ ಇರುತ್ತೆ, ನಿಮಗೆ ಇದು ಮಾಡ್ತೀವಿ. ಅಲ್ಲಿಗೂ ಡೌಟ್ ಬಂದರೆ ಟೆಸ್ಟ್ಗಳಿದ್ದಾವೆ. ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ, ಸಿಗ್ಮಾಡೋಸ್ಕೋಪಿ ಅಂತ ಮಾಡ್ತೀವಿ. ಅದೆಲ್ಲ ನಿಮಗೆ ಬೇಕಿಲ್ಲ. ಬಟ್ ಇಷ್ಟಂತೂ ತಿಳ್ಕೊಳ್ಳಿ, ನಿಮ್ಮ ಮಲಬದ್ಧತೆಗೆ ಕಾರಣ ನಿಮ್ಮ ಆಹಾರದಲ್ಲಿ ಅವ್ಯವಸ್ಥೆ. ನೀವು ಎಲ್ಲಿ ಕರೆಕ್ಟಾಗಿ ಫೈಬರ್ಗಳು ಇವು ತೊಗೊಳ್ಳಲ್ಲ. ಮುದ್ದೆ ಗಟ್ಟಿ ಅಲ್ಲ, ಚಪಾತಿ ಹೀಟ್ ಅಲ್ಲ, ಕೋಳಿ ಹೀಟ್ ಅಲ್ಲ. ಇದೆಲ್ಲ ಜನಗಳ ಭಾಷೆ, ಮೆಡಿಕಲ್ ಭಾಷೆ ಅಲ್ಲ. ಕೋಳಿಗೂ ಹಂದಿ ಮಾಂಸಕ್ಕೆ 2 ಡಿಫ್ರೆನ್ಸ್. ಭಾಳ ಜನ ಯಾವಾಗ ಹೇಳ್ತಾರೆ ಹಂದಿ ಮಾಂಸ ತಿಂದರೆ ಚೆನ್ನಾಗಿ ಮೋಷನ್ ಆಗುತ್ತೆ. ಅದು ನಿಜ. ಯಾಕಂದರೆ ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ನಾನು ಅವೆಲ್ಲ ಹೇಳ್ದಂಗೆ ಫೈಬರ್ ಇರಬೇಕು ಮೋಷನ್ ಆಗಿ. ಕೋಳಿಯಲ್ಲಿ, ಅದರಲ್ಲಿ ಸ್ಕಿನ್ ಔಟ್ ಕೋಳಿಯಲ್ಲಿ ಫೈಬರ್ ಇರಲ್ಲ. ನೀವು ಕೋಳಿನ ಖುಷಿಯಿಂದ ತಿನ್ನಿ. ಆದರೆ ಅದರ ಜೊತೆಗೆ ಸಲಾಡ್ಸ್ ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊ ಅಂತ ಒಂದು ತಿನ್ನಿ ಸಲಾಡ್ಸು. ಅವ ನಿಮಗೆ
ಮಲಬದ್ಧತೆ ಆಗಲ್ಲ. ಇನ್ನೊಂದು ದೊಡ್ಡ ಕರಳಿನಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಕ್ಯಾನ್ಸರ್ ಶುರುವಾಗುತ್ತೆ. ಆಲ್ಟರ್ನೇಟಿಂಗ್ 3 ದಿನ ಮೋಷನ್ನೇ ಆಗಲ್ಲ, ಆದ ನಂತರ 3 ದಿನ ಕಂಟಿನ್ಯೂಸ್ ಲೂಸ್ ಮೋಷನ್ ಆಗುತ್ತೆ. ಇದೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನ ನಾವು ಪಾಠ ಮಾಡ್ತೀವಿ. ಆಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ರೂಲ್ ಔಟ್ ಕ್ಯಾನ್ಸರ್ ಅಂತೀವಿ. ಅಷ್ಟು ಡೀಟೇಲ್ಸ್ ನಿಮಗೆ ಬೇಡ. ಬಟ್ ನಿಮ್ಮ ಮಲಬದ್ಧತೆ ಆಗಬೇಕು ಅಂದರೆ, ಆ್ಯಂಡ್ ಇನ್ನೊಂದು ನಿಮ್ಗೊಂದು ಹೇಳ್ತೀನಿ, ಒಬ್ಬ ಮನುಷ್ಯ ದಿನ ಮೋಷನ್ ಮಾಡಬೇಕಾ? ಕೆಲವರು ಹೇಳ್ತಾರೆ ನನಗೆ ದಿನಕ್ಕೆ 2 ಸಾರಿ ಆಗುತ್ತೆ ಅಂತ. ಒಬ್ಬ ಹೇಳ್ತಾನೆ 2 ದಿನಕ್ಕೆ ಎಲ್ಲ ನಾರ್ಮಲ್ಲು. 2 ದಿನಕ್ಕೆ ಆಗೋದು ನಾರ್ಮಲ್ಲು, ದಿನಕ್ಕೆ 2 ಸಾರಿ ಆಗೋದು ನಾರ್ಮಲ್ಲು. ಬಟ್ ಒಬ್ಬ ಮನುಷ್ಯ, ಲೇಡಿ ಆಗಲಿ ಜೆಂಟ್ಲ್ಮನ್ ಆಗಲಿ, 1 ವಾರದಲ್ಲಿ 3 ಮೋಷನ್ ಆದರೆ ಅದು ನಾರ್ಮಲ್ ಅಂತ ತೊಗೊಳ್ತೀವಿ ನಾವು. ಕೆಲವರಿಗೆ ಪಿಚ್ಕೆ ಥರ ಬರುತ್ತೆ, ಕುರಿ ಪಿಚ್ಕೆ ಥರ ಬರುತ್ತೆ ಡಾಕ್ಟ್ರೇ. ಅದಕ್ಕೆ ಕಾರಣ ನೀರು ಕುಡಿತಾ ಇರೋದು, ಫೈಬರ್ ಕಡಿಮೆ ಇರೋದು, ಅದು ಕೂಡ ಅಷ್ಟೇ. ಸೊ ದಯವಿಟ್ಟು ಹಣ್ಣುಗಳು ತಿನ್ನಿ, ಬಾಳೆಹಣ್ಣು ತಿನ್ನಿ. ನೀವೆಲ್ಲೋ ಒಂದು ಕಡೆ ಚುಕ್ಕೆ ಬಾಳೆಹಣ್ಣು ತಿಂತೀನಿ, ಅದು ಆಲ್ರೆಡಿ ಫೈಬರ್ ಕಡಿಮೆ ಆಗಿರುತ್ತೆ, ಶುಗರ್ ಜಾಸ್ತಿ ಆಗಿರುತ್ತೆ. ಆದಷ್ಟು ದ್ವಾರ ಇರೋ ಪರಂಗಿ ಹಣ್ಣು, ದ್ವಾರ ಅಂದರೆ ಇನ್ನೂ ಪೂರ್ತಿ ಹಣ್ಣಾಗಿಲ್ಲ, ಅಂಥ ಹಣ್ಣುಗಳ್ನ ತಿನ್ನೋದನ್ನು ನೀವು ಕಲಿತ್ರೆ ನಿಮಗೆ ಮಲಬದ್ಧತೆ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟು. ತುಂಬ ಜನ ಸಫರ್ ಮಾಡ್ತಾರೆ. ಅದರೊಳಗಾಗಿ ಕೆಲವು ಪೇಷಂಟ್ಸು ನಮ್ಮ ಹತ್ರ ಏನು ಕೊಟ್ಟರು ಲ್ಯಾಕ್ಸಟಿವ್ಸ್ ಕೊಡ್ತೀವಿ, ನೀವು ಕೇಳಿರ್ತೀರಿ ಆಲ್ರೆಡಿ. ತುಂಬ ಜನ ಹಳ್ಳೆಣ್ಣೆ ಕುಡಿಸ್ತೀನಿ, ಅವೆಲ್ಲ ಮಾಡಬಾರ್ದು. ಮಕ್ಕಳಿಗೆ ಮೊದಲಿನ ಕಾಲದಲ್ಲಿ ಹಳ್ಳೆಣ್ಣೆ ಕುಡಿಸೋರು ಕರಳೆಲ್ಲ ಕ್ಲೀನ್ ಆಗಲಿ ಅಂತ. ಮೊದಲೆಲ್ಲ ಕುಂತಿ ಕುಮಾರ ಎಣ್ಣೆ ಕುಡಿಸೋರು ಕರಳಿನಲ್ಲಿರೋ ಜಂತು ಕಿರಿಮಿ ಈಚೆಗೆ ಬರಲಿ ಅಂತ. ಅವು ಬರೋದಿಲ್ಲ. ಯಾಕಂದರೆ ನೀವು ನೋಡಿರ್ಬೋದು, ಮೀನುಗಳು ಯಾವಾಗಲೂ ಆಪೋಸಿಟ್ ಈಚೆ ಆಗ್ತಾವಲ್ಲ, ನಿಮ್ಮ ವರ್ಮ್ಸು ಹಂಗೇನೆ. ನೀವೆಷ್ಟೇ ಲೂಸ್ ಮೋಷನ್ ಆದರೂ ಕೂಡ ಅದು ಬರಲ್ಲ. ಹುಳ ಸಾಯುವಂಥ ಔಷಧಿ ಅಂದರೆ ಪ್ಯಾರಾಲಿಸಿಸ್ ಆಗುತ್ತೆ. ಆಲ್ಬೆಂಡಜೋಲ್ ಮಾತ್ರೆ ನಾನು ಹಿಂದೆ ಯಾವುದೋ ಎಪಿಸೋಡ್ನಾಗ ಹೇಳಿದ್ದೀನಿ. 6 ತಿಂಗಳಿಗೊಂದ್ಸರಿ ದಯವಿಟ್ಟು ಎಲ್ಲರೂ ಕೂಡ ಆಲ್ಬೆಂಡಜೋಲ್ ಮಾತ್ರೆ ತೊಗೊಂಡ್ರೆ ನಿಮ್ಮ ಕರಳಿನಲ್ಲಿ 6 ಥರ ಹುಳ ಇರುತ್ತೆ. ಹುಕ್ ವರ್ಮು, ಪಿನ್ ವರ್ಮು, ಥ್ರೆಡ್ ವರ್ಮು, ರೌಂಡ್ ವರ್ಮು. ಎಲ್ಲದಕ್ಕೂ ಡಿವರ್ಮ್ ಮಾಡಬೇಕಂದ್ರೆ 6 ತಿಂಗಳಿಗೊಂದ್ಸರಿ ನೀವು ಡಿವರ್ಮ್ ಮಾತ್ರೆ ತೊಗೋಬೇಕು, ಅದು ಒಳ್ಳೆಯದು. ಸೊ ಮಲಬದ್ಧತೆ ಯಾವಾಗಲೂ ಕೂಡ ತುಂಬ ಸೈಕಲಾಜಿಕಲ್ಲು ಇರುತ್ತೆ. ಅಯ್ಯೋ ನನಗೆ ಮೋಷನ್ ಆದರೆ ಮೈಯ ಗುರ ಆಗುತ್ತೆ, ಹಂಗೇನಿಲ್ಲ. ಆದರೆ ಓಕೆ, ಯು ಆರ್ ಕಂಫರ್ಟಬಲ್. ಆಗಲಿಲ್ಲ ಅಂತ ಮೋಷನ್ ಬರ್ದಿದ್ದಾಗೆಲ್ಲ ಹೋಗಿ ಸುಮ್ಮನೆ ಕೂತ್ಕೊಂಡು ತಿಣ್ಕಿದ್ರೆ ನಿಮಗೆ ಪೈಲ್ಸ್ ಬರುತ್ತೆ. ಸ್ಟ್ರೈನಿಂಗ್ ಆನ್ ಸ್ಟೂಲ್ ಅಂತೀವಿ, ತಿಣ್ಕೋದು ಅಂತಾರಲ್ಲ, ಸುಮ್ಮನೆ ತಿಣ್ಕಿದ್ರೆ ಪೈಲ್ಸ್ ಬರುತ್ತೆ. ಸೊ ಮೋಷನ್ ಬಂದಾಗ ಅಷ್ಟೇ ಮೋಷನ್ ಮಾಡಬೇಕು. ತುಂಬ ಜನ ನಮಗೆ ಪೈಲ್ಸ್ ಬಂದಿದೆ ಎಕ್ಸೆಸ್ ಆಫ್ ಹೀಟ್ನಿಂದ ಅಂತ ಕೇಳ್ತಾರೆ. ಇಲ್ಲ, ಹೀಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಯಾವಾಗ ಅನ್ನೆಸರಿ ಸ್ಟ್ರೈನ್ ಮಾಡ್ತಿರಲ್ಲ, ಹೋಗಿ ಮೋಷನ್ ಬರ್ದಿದ್ರು ಕೂತ್ಕೊಂಡು ಏನೋ ಕ್ಲಿಯರ್ ಮಾಡೋಕ್ಕೆ ಹೋಗ್ತಿಲ್ಲ, ಅವು ಪೈಲ್ಸ್ ಬರುತ್ತೆ. ಅದರಿಂದ ಮಲಬದ್ಧತೆ ನಿಮಗೆ ಅದರಿಂದ ರಿಲೀಫ್ ಸಿಗಬೇಕು ಅಂದರೆ ನೀರು ಕುಡೀರಿ, ಸೊಪ್ಪು ತರಕಾರಿ ತಿನ್ನಿ, ಮುದ್ದೆ ಜೊತೆಗೆ ಸೊಪ್ಪು ತರಕಾರಿ ತಿನ್ನಿ, ಚಪಾತಿ ಜೊತೆಗೆ ಸೊಪ್ಪು ತರಕಾರಿ ತಿನ್ನಿ, ನಾನ್ ವೆಜಿಟೇರಿಯನ್ ತಿಂದಾಗೆ ಸಲಾಡ್ಸ್ ತಿನ್ನಿ. ನಮಸ್ಕಾರ.